ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇಲ್ಲಿಯವರೆಗೆ ಬ್ಲೌಸ್ ಪೀಸಿಂದ ಮ್ಯಾಟ್ ಆಗಿರ್ಬೋದು, ಪೌಚ್ ಆಗಿರ್ಬೋದು, ಡಿಫ್ರೆಂಟ್ ಆಗಿರೋ ಹ್ಯಾಂಡ್ ಬ್ಯಾಗ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡಿ ನಮ್ಮ ಚಾನಲ್ ಅಲ್ಲಿ ತೋರಿಸಿದೀವಿ. ಇವತ್ತು ನಾವು ಬ್ಲೌಸ್ ಪೀಸಿಂದ ಒಂದು ಬ್ಯೂಟಿಫುಲ್ ಆದ ಫ್ಲವರ್ ಅನ್ನ ಮಾಡೋದು ತೋರಿಸ್ತೀನಿ. ಇದನ್ನ ಹೇಗೆ ಮಾಡಬೇಕು, ಇದಕ್ಕೆ ಏನೇನ್ ಬೇಕು ಅಂತ ನೋಡೋದಾದ್ರೆ, ಒಂದು ನಾನು ಶೈನಿಂಗ್ ಬ್ಲೌಸ್ ಪೀಸು ಡಿಸೈನ್ ಇರೋಂಥದ್ದು ತಗೊಂಡಿದ್ದೀನಿ. ಹಾಗೆ ಒಂದು ಸೂಜಿಗೆ ದಾರವನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೀಡ್ಸ್ ಅನ್ನ ಈ ರೀತಿ ಫ್ಲವರ್ ಬೀಡ್ಸು ಮತ್ತೆ ಒಂದು ಸಣ್ಣ ಮಣಿಯನ್ನ ತಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಹೇಗಪ್ಪ ಫ್ಲವರ್ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಅದನ್ನೇ ಈಗ ನಾವು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಾನು ಇಲ್ಲಿ ಆಲ್ರೆಡಿ ಏನ್ ಮಾಡಿದೀನಪ್ಪ ಅಂತ ಅಂದ್ರೆ, ಬಟ್ಟೆಗೆ ಒಂದು ಸರ್ಕಲ್ ಅನ್ನ ಹಾಕಿ ಇಟ್ಕೊಂಡಿದ್ದೀನಿ. ಸಣ್ಣ ಬೌಲು ಮತ್ತೆ ಇಲ್ಲ ಅಂತಂದ್ರೆ ಏನಾದ್ರು ಸಣ್ಣ ಪುಟ್ಟದ ಏನಾದ್ರು ಒಂದು ಐಟಮ್ ಇಂದ ಸರ್ಕಲ್ ಅನ್ನ ಹಾಕೊಬೇಕು. ನಾನು ಈ ರೀತಿ ಮುಚ್ಚಳ ಇರುತ್ತಲ್ಲ, ಅದನ್ನ ಇಟ್ಕೊಂಡು ಒಂದು ಸರ್ಕಲ್ ಅನ್ನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಏನ್ ಮಾಡೋಣ, ಈ ಸರ್ಕಲ್ ಅನ್ನ ಚಂದ ಮಾಡಿ ಕಟ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿ ಅಳತೆಗೆ ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ದೊಡ್ಡ ಫ್ಲವರ್ ಬೇಕು, ನಾವು ಏನಕ್ಕೆ ಈ ಫ್ಲವರ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಸೈಜು ಕಟ್ ಮಾಡ್ಕೊಬೇಕು. ನಾನಿಲ್ಲಿ ಜಸ್ಟ್ ಹ್ಯಾಂಡ್ ಪೌಚಿಗಾಗ್ಲಿ, ಪರ್ಸಿಗಾಗ್ಲಿ ಮತ್ತೆ ಹ್ಯಾಂಡ್ ಬ್ಯಾಗಿಗಾಗ್ಲಿ ಅದಕ್ಕಾಗಿ ಏನಕ್ಕಾದ್ರೂ ಯೂಸ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ಈ ಸೈಜಿನ ಫ್ಲವರ್ ಅನ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಆಗತ್ತೆ. ಈಗ ಫ್ಲವರ್ ಅನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾ ಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೇ ಬಿಡೋಣ, ಬನ್ನಿ. ನಾನಿಲ್ಲಿ ಸೂಜಿಗೆ ದಾರವನ್ನ ಪೋಣಿಸ್ಕೊಂಡು ನಾಟ್ ಅನ್ನ ಹಾಕೊಂಡಿದ್ದೀನಿ. ಹಾಗೆ ಇದರಿಂದನೂ ಕೂಡ ನಾವು ಹ್ಯಾಂಡ್ ಬ್ಯಾಗ್ ಅನ್ನ ಮಾಡ್ಬೋದು, ಮ್ಯಾಟ್ ಅನ್ನ ಮಾಡ್ಬೋದು. ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಜಸ್ಟ್ ನೋಡಿ, ಒಂದು 1/4 ಇಂಚನ್ನ ಬಿಟ್ಟು ಹೀಗೆ ರನ್ನಿಂಗ್ ಸ್ಟಿಚ್ ಅನ್ನ ಹಾಕೋಂತ ಬರಬೇಕು. ಹೀಗೆ ಸುತ್ತಲೂ ಕೂಡ ರನ್ನಿಂಗ್ ಸ್ಟಿಚ್ ಅನ್ನ ಹಾಕೊಬೇಕು. ತುಂಬಾ ಹತ್ತಿರಕ್ಕೆ ಹಾಕೊಬೇಕು ಅನ್ನೋದು ಏನೂ ಇಲ್ಲ. ನಾರ್ಮಲ್ ಆಗಿ ಸಣ್ಣದಾಗಿ ನಾವು ಈಗ ರಜಾಯಿ ಎಲ್ಲ ಹೊಲಿಬೇಕಾದ್ರೆ ದೂರಕ್ಕೆ ಹಾಕೊಂತೀವಲ್ಲ, ಅದೇ ರೀತಿಯಾಗಿ ಸ್ವಲ್ಪ ದೂರಕ್ಕೇನೆ ಹಾಕೊಂಡ್ರು ಕೂಡ ನಡೆಯುತ್ತೆ. ಹೀಗೆ ರನ್ನಿಂಗ್ ಸ್ಟಿಚ್ ಅನ್ನ ಫಸ್ಟ್ ಇಂದ ಕೊನೆಯವರೆಗೂ ಇಡೀ ಸರ್ಕಲ್ಲಿಗೂ ಬರೋ ರೀತಿಯಲ್ಲಿ ನಾವು ಹಾಕೊಬೇಕು. ತುಂಬಾ ಈಸಿಯಾಗಿ, ತುಂಬಾ ಕಡಿಮೆ ಸಮಯದಲ್ಲಿ ಸೂಪರ್ ಆದ ಫ್ಲವರ್ ಅನ್ನ ನಾವು ಇಲ್ಲಿ ಮಾಡ್ಕೊಬಹುದು. ಹಾಗೆ ಈ ಫ್ಲವರ್ ಇಂದ ಇನ್ನು ಏನೇನೋ ಮಾಡಬಹುದು. ಅದು ಏನೇನ್ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸಖತ್ ಹೆಲ್ಪಿಗೆ ಬರುತ್ತೆ. ಮಕ್ಕಳಿಗೂ ಕೂಡ ಈ ತರ ಫ್ಲವರ್ ಮಾಡಿ ಕೊಟ್ರೆ ಅವರಿಗೂ ಕೂಡ ತುಂಬಾ ಖುಷಿ ಆಗತ್ತೆ. ಮಕ್ಕಳಿಗೆ ಯಾವ ರೀತಿಯಾಗಿ ಖುಷಿ ಆಗಬಹುದು ಅನ್ನೋದನ್ನ ತೋರಿಸ್ತೀನಿ. ಈ ಫ್ಲವರ್ ಅಲ್ಲಿ ಅಂಥದ್ದು ಏನಿದೆಯಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ತೋರಿಸ್ತೀನಿ. ಈಗ ಸುತ್ತಲೂ ಕೂಡ ಈ ರೀತಿಯಾಗಿ ಮಾಡ್ಕೊಂಡು ಆಯ್ತು. ಈಗ ಏನ್ ಮಾಡ್ಬೇಕು, ಜಸ್ಟ್ ನೋಡಿ, ಈ ರೀತಿ ಹೀಗೆ ಟೈಟ್ ಆಗಿ ಎಳಿಬೇಕು. ಆದಷ್ಟು ಇದು ಒಳಗಡೆ ಹೋಗೋ ರೀತಿಯಲ್ಲಿ ನೋಡ್ಕೊಂಡು ಎಳಿರಿ, ಅವಾಗ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಇಟ್ಕೊಂಡು ಟೈಟ್ ಆಗಿ ಎಳೆದ ಆದ್ಮೇಲೆ ಏನ್ ಮಾಡ್ಬೇಕು, ಒಂದು ನಾಟ್ ಅನ್ನ ಇಲ್ಲೇ ಬಟ್ಟೆ ತಗೊಂಡು ಹೀಗೆ ನಾಟ್ ಅನ್ನ ಹಾಕ್ಬಿಡ್ಬೇಕು. ಅವಾಗ ಟೈಟ್ ಆಗಿ ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋದಿಲ್ಲ. ಇಷ್ಟ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಈ ಫ್ಲವರ್ ಇದನ್ನ ತಗೊಂಡಿದ್ವಲ್ಲ, ಫ್ಲವರ್ ಬೀಡ್ಸ್ ಅನ್ನ ಅದನ್ನ ಹೀಗೆ ಹಾಕ್ಬೇಕು. ಆನಂತರ
ಒಂದು ಬೀಡ್ಸ್ ಅನ್ನ ಹಾಕಬೇಕು. ಈ ರೀತಿ ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆ ಆ ಬೀಡ್ಸ್ ಅನ್ನ ತಗೊಳ್ಳಿ. ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಕರೆಕ್ಟ್ ಆಗಿ ಮಿಡ್ಲಲ್ಲಿ ಅಂದ್ರೆ ನಾವಿಲ್ಲಿ ನಾಟನ್ನ ದಾರವನ್ನ ಎಳೆದಿರ್ತೀವಲ್ಲ ಅಲ್ಲಿಗೆ ಹೀಗೆ ಡೈರೆಕ್ಟ್ ಆಗಿ ಹಾಕಬೇಕು. ಮಿಡ್ಲ್ ಪ್ಲೇಸಿಗೆ ಹಾಕಿದ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ ನಾಟ್ ಆಯ್ತು. ಹಾ, ಈಗ ಸರಿ ಆಯ್ತು ನೋಡಿ, ಈ ರೀತಿಯಾಗಿ ಬಂತು. ಈಗ ಇಲ್ಲಿ ವಾಪಸ್ ಹೀಗೆ ಎಳ್ಕೊಂಡು ಮತ್ತೊಂದು ಇಲ್ಲಿ ನಾಟನ್ನ ಹಾಕಬೇಕು ಟೈಟ್ ಆಗಿ. ಈ ಬೀಡ್ಸು ಕೂರ್ಲಿಕ್ಕೆ ಬೇಕಾದ್ರೆ ನಾವು ಇನ್ನೊಂದು ಸ್ಟಿಚ್ ಅನ್ನ ಹಾಕೊಬಹುದು. ಈ ರೀತಿ ಒಂದಷ್ಟು ಫ್ಲವರ್ ಗಳನ್ನ ಮಾಡಿಕೊಂಡು ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪರ್ಸು ಮಿಡ್ಲ್ ಅಲ್ಲಿ ಹಾಕ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಫ್ಲವರು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದರ ಹಿಂದೆ ಬ್ಯಾಂಡ್ ಹಾಕಿದ್ರೆ, ಈ ರೀತಿ ಬ್ಯಾಂಡ್ ಇರುತ್ತಲ್ಲ ಅದನ್ನ ನಾವು ಇಲ್ಲಿ ಅಟ್ಯಾಚ್ ಮಾಡಿದ್ರೆ ಜುಟ್ಟ ಕಟ್ಕೊಳ್ಳಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಮಕ್ಕಳಿಗೆ ಹೆವಿ ಇಷ್ಟ ಆಗ್ಬಿಡುತ್ತೆ ನೋಡಿ. ಈ ರೀತಿಯಾಗಿ ಮಿಡ್ಲಗೆ ಬರೋ ರೀತಿಯಲ್ಲಿ ಚಂದ ಮಾಡಿ ಸ್ಟಿಚ್ ಅನ್ನ ಮಾಡಬೇಕು ನೋಡಿ. ಈ ರೀತಿಯಾಗಿ ಕರೆಕ್ಟ್ ಆಗಿ ಮಿಡ್ಲಿಗೆ ಸ್ಟಿಚ್ ಮಾಡಿ, ಮತ್ತೆ ನೀವು ಸ್ಟಿಚ್ ಹಾಕ್ತಾ ಇರೋದು ಆ ಕಡೆ ಇಲ್ಲಿ ಮೇಲ್ಗಡೆ ಬರೋ ಹಾಗೆ ಇಲ್ಲ. ಮೇಲ್ಗಡೆ ಬಂದ್ರೆ ಏನಾಗುತ್ತೆ, ನಮ್ಗೆ ಅಲ್ಲಿ ಇದು ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಅದು ಮೇಲ್ಗಡೆ ಬರೋ ಹಾಗೆ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಆಯ್ತು ಅಂತ. ಈಗ ಒಂದು ಸರಿ ಹೀಗೆ ಮೇಲ್ಗಡೆ ಬಂದು ಈ ಫ್ಲವರ್ ಒಳಗಡೆನೆ ಸೂಜಿಯನ್ನ ಹಾಕಿ, ಆಮೇಲೆ ಈ ಬೀಡ್ಸ್ ಅಂದ್ರೆ ಇಲ್ಲೂ ಟೈಟ್ ಆಗಿ ಇರುತ್ತಲ್ಲ ಅದಕ್ಕಾಗಿ ಅಷ್ಟೇನೆ ಈ ಬೀಡ್ಸ್ ಒಳಗಡೆ ಮತ್ತೊಂದ್ಸರಿ ಸೂಜಿಯನ್ನ ಪೋಣಿಸಿ ಈ ಫ್ಲವರ್ ಇಂದನೆ ವಾಪಸ್ ಕೆಳಗಡೆ ಬರಬೇಕು. ಅವಾಗ ಪೂರ್ತಿಯಾಗಿ ಟೈಟ್ ಆಗತ್ತೆ. ಈಗ ನಾವಿಲ್ಲಿ ನಾಟ್ ಅನ್ನ ಹಾಕಿದ್ರೆ ಆಯ್ತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೆ ಜುಟ್ಟ ಕಟ್ಟಿದ್ರೆ ಈ ರೀತಿ ಫ್ಲವರ್ ಮಾಡಿ ಅವರಿಗೆ ಹಾಕೋದ್ರಿಂದ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಜಸ್ಟ್ ಇದು ಜುಟ್ಟ ಅಂತ ಅಂದ್ಕೊಂಡ್ರೆ ಈಗ ಹೀಗೆ ಮಾಡಿ ಹಾಕಿರ್ತೀವಿ, ಹೌದಾ. ಇಲ್ಲಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಸೂಪರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇನ್ನು ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನೆಲ್ ಅನ್ನ ವೀಕ್ಷಿಸ್ತಾ ಇರಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೇಗ ಬೇಗ ಸಬ್ಸ್ಕ್ರೈಬರ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋಣ. 2 ಲಕ್ಷಗಳನ್ನ ಬೇಗ ರೀಚ್ ಆಗೋಣ. ಹಾಗೆ ಇನ್ನು ಏನಪ್ಪಾ ಅಂತಂದ್ರೆ ನೀವು ಇನ್ನು ಲೈಕ್ ಮಾಡ್ಲಿಲ್ವಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟು ಸಿಂಪಲ್ ಆಗಿರೋ ಫ್ಲವರ್ ಅನ್ನ ಹೇಳ್ಕೊಟ್ಟಿದ್ದೀನಿ, ಕಾಮೆಂಟ್ ಮಾಡದೆ ಹೋಗ್ಬೇಡಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ನೀವಿನ್ನು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ಪ್ಲೀಸ್ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲೂ ಹೊಸ ವಿಡಿಯೋಗಳು ನಿಮಗಾಗಿ ಬರ್ತಾ ಇರುತ್ತೆ. ಪ್ಲೀಸ್ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.